ಈ ಹಿಂದೆ ಸಹ ಸಾರಿಗೆ ನೌಕರರು ಒಂದಷ್ಟು ಬೇಡಿಕೆಗಳನ್ನ ಇಟ್ಟು ಸರ್ಕಾರದ ಮುಂದೆ ನಿಂತಿತ್ತು. ಆದರೂ ಸಹ ಸರ್ಕಾರ ಯಾವುದೇ ರೀತಿಯಾದಂಥ ಪರಿಹಾರವನ್ನ ಕೊಡಲಿಲ್ಲ, ಮತ್ತೆ ಎಸ್ಮಾ ಜಾರಿಯನ್ನ ಮಾಡಿದ್ರು. ಈಗ ನಾಳೆಯಿಂದ ಬೆಂಗಳೂರು ಚಲೋ ನಡೆಸ್ತಾ ಇದ್ದಾರೆ, ಇನ್ನು ಮುಂದಿನ ದಿನಮಾನಗಳಲ್ಲಿ ಮುಷ್ಕರ ಮಾಡ್ತೀವಿ ಅನ್ನುವಂಥದ್ದು ಎಲ್ಲವೂ ಕೇಳಿ ಬರ್ತಾ ಇದೆ. ಸೊ ಎಲ್ಲದಕ್ಕೂ ಕ್ಲಾರಿಟಿ ಕೊಡ್ತಾರೆ. ಹಾಗಾದ್ರೆ ನಾಳೆ ಯಾವ ರೀತಿಯಾಗಿರುತ್ತೆ, ಶುಕ್ರವಾರದಿಂದ ಏನೆಲ್ಲ ಇರುತ್ತೆ, ನಾಳೆ ಸಾರ್ವಜನಿಕರು ಓಡಾಡಕ್ಕೆ ಏನಾದ್ರು ಸಮಸ್ಯೆ ಆಗುತ್ತಾ, ಶಾಲಾ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಏನು ಸಮಸ್ಯೆ ಆಗುತ್ತೆ, ಈ ಎಲ್ಲದಕ್ಕೂ ಸ್ಪಷ್ಟನೆ ಕೊಡುವುದಕ್ಕೆ ನನ್ನೊಟ್ಟಿಗಿದ್ದಾರೆ ಸಾರಿಗೆ ನೌಕರರ ಮುಖಂಡರಾಗಿರುವಂಥ ಅನಂತ್ ಸುಬ್ರಾವ್ ಸರ್ ಅವರು. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ತುಂಬ ಜನರಿಗೆ ಕನ್ಫ್ಯೂಷನ್ಸ್ ಇದೆ. ಈಗ ನಾಳೆ ಬೆಂಗಳೂರು ಚಲೋ ಇದೆ, ಯಾರೆಲ್ಲ ಭಾಗ್ಯ ಆಗ್ತಾರೆ, ಯಾವ ರೀತಿಯಾಗಿ ಬೆಂಗಳೂರು ಚಲೋ ಇರುವಂಥದ್ದು ಸರ್ ನಾಳೆ? ಸರಿ, ಒಂದೇನೆಂದರೆ ಸಾರಿಗೆ ವಾಹನಗಳ ಚಾಲನೆಯಲ್ಲಿ ಯಾವುದೇ ವ್ಯತ್ಯಯ ಆಗೋದಿಲ್ಲ. ಯಾಕೆಂದರೆ ನಾವು ರಾಜ್ಯಾದ್ಯಂತ 1,15,000 ಜನ ಇದ್ದೀವಿ. ವೀಕ್ಲಿ ಆಫ್ ಇರೋರು ಬಂದರೂ 15,000 ಜನ ಆಗುತ್ತೆ ಇಲ್ಲಿ. ಆದ್ದರಿಂದ ಆ ಫಿಯರ್ ನಾಳೆ ಯಾರಿಗೂ ಇರಬಾರ್ದು. ಮೊದಲನೇದಾಗಿ ಇವಾಗಲೇ 72 ತಿಂಗಳಾಯಿತು. ಒಂದು 20ರಿಂದ ನೀವು ಲೆಕ್ಕ ತಗೊಂಡ್ರೆ ಹಿಂದಿನ ಸರ್ಕಾರ 15% ವೇತನ ಹೈಕ್ ಕೊಟ್ಟಿತ್ತು. ಬೊಮ್ಮಾಯಿಯವ್ರ ಸರ್ಕಾರ 38 ತಿಂಗಳು ಅರಿಯರ್ಸ್ ಅವ್ರು ಕೊಡಬೇಕಾಗಿತ್ತು. ಇವಾಗ ಈ ಸರ್ಕಾರ 2 ವರ್ಷದಲ್ಲಿ ಮಾತುಕತೆ ಮಾಡಿ 14 ತಿಂಗಳು ಅರಿಯರ್ಸ್ ಕೊಡ್ತೀವಿ ಅಂತ ಇವ್ರು ಹೇಳಿದ್ದಾರೆ. ಅಂದರೆ 1,800 ಕೋಟಿ ರೂಪಾಯಿ ಕೊಡೋ ಕಡೆ 718 ಕೋಟಿ ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಸೊ ಬ್ಯಾಲೆನ್ಸ್ ಕೊಡಬೇಕು ಅಷ್ಟೇ. ಇನ್ನೊಂದು ಸಚಿವಣೆ 1,100 ಕೋಟಿ ರೂಪಾಯಿ ಕೊಟ್ಟರೆ ಮುಗೀತು. ಇನ್ನು ಎರಡನೇದೇನು 1/1/24ರಿಂದ 25% ವೇತನ ಹೆಚ್ಚಿಗೆ ಕೇಳಿದ್ದೀವಿ. ಅದು ಸಾರಿಗೆ ನಿಗಮಗಳ ಆದಾಯದಲ್ಲಿ ಕೊಡೋದು. ಸರ್ಕಾರದ ಬೊಕ್ಸಕ್ಕೆ ನಾವೇನು ಕೈ ಹಾಕೋದಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯವ್ರ ಜೇಬಕ್ಕೆ ಕೈ ಹಾಕೋದಿಲ್ಲ. ನೀವು ಯಾಕೆ ಕೊಡಬೇಕು ಅಂದರೆ ಹಿಂದಿನ ಸರ್ಕಾರ ಒಪ್ಪಿತ್ತು, ಒಂದು ಕಮಿಟಿಗೆ ರೆಫರ್ ಮಾಡಿತ್ತು. ಆದ್ದರಿಂದ ಆ ದುಡ್ಡನ್ನು ನೀವು ಕೊಡಬೇಕು. ಅದಕ್ಕೆ ಇವರೇನು ಹೇಳ್ತಾರೆ, BJP ಸರ್ಕಾರ ಅವರು ಕೊಡಲಿಲ್ಲ ನಾವೇನು ಮಾಡೋಣ, ಹೀಗೆಲ್ಲ ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ. ನಮಗೆ ಅದು BJP ಸರ್ಕಾರವು ಕಾಂಗ್ರೆಸ್ಸು ಮತ್ತೊಬ್ಬರದ್ದು ಅಲ್ಲ. ಸರ್ಕಾರ ಗೌರ್ಮೆಂಟ್ ಈಸ್ ಗೌರ್ಮೆಂಟ್. ಅದರ ಆಶ್ವಾಸನೆ ನೀವು ಉಳಿಸ್ಕೋಬೇಕು ಅಂತ. ಆ್ಯಂಡ್ ನ್ಯಾಯವಾಗಿ ನಾವು ಕೆಲಸ ಮಾಡಿರೋರು ಕೊಡೋ ದುಡ್ಡು. ಇಟ್ ಈಸ್ ನಾಟ್ ಎ ಎಕ್ಸ್ಗ್ರೇಷಿಯಾ ಆರ್ ಎನಿ ಬೋನಸ್ ಆರ್ ಅಡಿಷನಲ್ ಇಂಟೆನ್ಸ್ ನಥಿಂಗ್ ಲೈಕ್ ದಟ್. ನಮ್ಮ ವೇತನ ಹೆಚ್ಚಳ ಇನ್ಕ್ರೀಸ್ ಆಗಿದೆ, ಅರಿಯರ್ಸ್ ಕೊಡಬೇಕಪ್ಪ. ಇವಾಗ ನೀವು 14 ತಿಂಗಳು ಕೊಡೋಕೆ ಒಪ್ಪಿದ ಮೇಲೆ ಅದೇ ತತ್ವದ ಮೇಲೆ ಉಳಿದ ತಿಂಗಳದ್ದು ನೀವು ಕೊಡಬೇಕು ಅಂತ. ಅದಕ್ಕೂ ನಾವು ಹೇಳಿದ್ವಿ, ಇನ್ನೂ 1 ವರ್ಷದ ನೀವು ಕೊಡಿ, ಇನ್ನೂ 1 ವರ್ಷದ್ದು ಸಾರಿಗೆ ನಿಗಮಗಳು ಕೊಡಲಿ, ಅಲ್ಲಿಗೆ ಬರ್ಡನ್ ಸ್ವಲ್ಪ ಹಂಚ್ಕೊಂಡಂಗಾಗತ್ತೆ. ಇನ್ನು 1/1/24ರಿಂದ ನಿಮಗೇನು ಬರ್ಡನ್ ಇರೋದಿಲ್ಲ ಅಂತ ಹೇಳಿದ್ದೀವಿ. ಇಷ್ಟು ರೀಸನಬಲಾಗಿ ನಾವು ಬೆಂಡಾದರೂ ಕೂಡ ಸರ್ಕಾರದವ್ರು ಎಸ್ಮಾ ತರ್ತೀವಿ ಸ್ಟ್ರೈಕ್ ಮಾಡಿದರೆ ತಂದುಬಿಟ್ಟಿದ್ದೀವಿ ಆಗಲೇ. ಇವಾಗ ಉದಾಹರಣೆ ನಾಳೆ ಮೋಸ್ಟ್ ವೆಜಿಟೇರಿಯನ್ ಪ್ರೋಗ್ರಾಮ್ ಅದು. ಅದರಲ್ಲಿ ಎಗ್ ಕೂಡ ಇರೋದಿಲ್ಲ, ವೆಜಿಟೇರಿಯನ್ ಪ್ರೋಗ್ರಾಮ್. ಬಂದು ಸ್ಲೋಗನ್ ಕೊಡ್ತೀವಿ, ಭಾಷಣಗಳು ಮಾಡ್ತೀವಿ. ಬ್ಯಾರಲ್ ಆಫ್ ದಿ ಗನ್ ಏನಿರಲ್ಲ, ಬ್ಯಾರಲ್ ಆಫ್ ದಿ ಟಂಗ್ ಇರುತ್ತಲ್ಲ ಅಷ್ಟೇ. ಅದರಿಂದ ಅದಕ್ಕೆ ಈ ತೇಲ್ಗಳು ಕೊಟ್ಟಿದ್ದಾರೆ. ನಾಳೆ ಬಂದರೆ ಸಂಬಳ ಕೊಡೋದಿಲ್ಲ, ನಿಮಗೆ ಶಿಸ್ತಿನ ಕ್ರಮ ತಗೋತೀವಿ. ನಾನು ಈ ಮ್ಯಾನೇಜ್ಮೆಂಟ್ ಹೇಳೋದು, ನಿಮಗೆ ಜನ್ಮಕ್ಕೆ ನಾಚಿಕೆ ಆಗೋದಿಲ್ವ? ಆದರೆ 72 ತಿಂಗಳಿಂದ ನಮಗೆ ಅರಿಯರ್ಸ್ ಕೊಟ್ಟಿಲ್ಲ. 24 2 ವರ್ಷದಿಂದ ವೇತನ ಹೆಚ್ಚಳ ಮಾಡಿಲ್ಲ. ನೀವು IAS IPS ಅಧಿಕಾರಿಗಳು ನೀವೆಲ್ಲ ತಗೊಂಡಿದ್ದೀರ ಆಗಲೇ, ಗೊತ್ತಾಯ್ತಾ? ನಾವು ಕೇಳಿದ್ರೆ ಸುತ್ತೋಲೆ ಯಾಕೆ ಹೆದರಿಸ್ತಿರಲ್ಲ? ನಾವು ಈ ಸಂಸ್ಥೆ ಹುಟ್ಟದಾರ ಅಭ್ಯ ಇರೋರು, ನೀವು ಬಂದು 2 ವರ್ಷ 3 ವರ್ಷ ಇರ್ತೀರ. ಈ ಹೆದರಿಕೆಗೆ ನಾವು ಮನೆಯ ಜನ ಅಲ್ಲ. ಮರ್ಯಾದೆಯಾಗಿ ನೀವೇನು ಮಾಡಬೇಕಾಯ್ತು, ಗ್ರ್ಯಾಚ್ಯುಟಿ ಕೊಟ್ಟಿಲ್ಲ, ರಿಟೈರ್ ಹೋದ್ರು 1000 ಜನಕ್ಕೆ, ಪ್ರಾವಿಡೆಂಟ್ ಫಂಡ್ ದುಡ್ಡು ಕಟ್ತಿಲ್ಲ, ಕ್ರಿಮಿನಲ್ ಲಯಬಿಲಿಟಿ, ಕಾನೂನು ಪ್ರಕಾರ ನೀವು ಕ್ರಿಮಿನಲ್ಸ್, ನೀವು ಕಾನೂನು ಪ್ರಕಾರ ಕಟ್ಟೋ ದುಡ್ಡು ನೀವು ಕೊಟ್ಟಿಲ್ಲ. ಅಂಥವ್ರು ನಮ್ಮ ಕಡೆಗೆ ಬಟ್ಟು ಮಾಡೋ ಹಕ್ಕು ನಿಮಗೇನಿದೆ? ಎಸ್ಮಾದ ಅರೆಸ್ಟ್ ಮಾಡಿ ನಿಮ್ಮನ್ನು ಮಾಡಬೇಕು, ಕೊಡೋ ದುಡ್ಡು ನೀವು ಕೊಟ್ಟಿಲ್ಲ. ಅಧಿಕಾರಿಗಳು ಅಧಿಕಾರ ನಾವು ನಡೆಸ್ತಿಲ್ಲ, ವರ್ಕರ್ಸ್ ದುಡಿತಿದ್ದೀವಿ, ಬೆವರು ಸುರಿಸ್ತಿದ್ದೀವಿ, ರಕ್ತ ಬಸ್ತಿದ್ದೀವಿ. ಅಧಿಕಾರ ಮಾಡ್ತಿರೋರು ನೀವು. ಆದ್ದರಿಂದ ನಿಮ್ಮ ಜನ್ಮಕ್ಕೆ ಸ್ವಲ್ಪ ನಾಚಿಕೆ ಆಗಬೇಕಾಯಿತು. ಈಗಲೂ ಮರ್ಯಾದೆನ ನಿಮಗೆ ಇದ್ದರೆ ವಾಪಸ್ ತಗೊಳ್ಳಿ ಆ ಸುತ್ತೋಳುಗಳನ್ನ. ಆ ಸುತ್ತೋಳೆಂದು ತುಳ್ಕೊಂಬರ್ತೀವಿ ನಾವು ಆ ಕಾಲದಲ್ಲಿ, ಅದನ್ನು ಸುಡ್ತೀವಿ ಬೇಕಾದರೆ. ಆ ಸುತ್ತೋಳುಗಳಿಗೆ ಹೆದರಲ್ಲ. ಮತ್ತು ನಾವು ನೆನ್ನೆ ಹುಟ್ಟಿರೋರಲ್ಲ. ನಾನು 50 ವರ್ಷದಿಂದ ಸಾರಿಗೆ ನಿಗಮದ ಟ್ರೇಡ್ ಯೂನಿಯನ್ ಚೇರ್ಗಳಲ್ಲಿ ಇದ್ದೀನಿ, ಹೋರಾಟಗಳು ಮಾಡಿದ್ದೀವಿ. ಜೈಲಿಗೆ ಹಾಕಿದ್ದೀರಾ, ಲಾಠಿ ಚಾರ್ಜ್ ಮಾಡಿದ್ದೀರಾ, 300 ಕೇಸ್ ಹಾಕಿದ್ದಾರೆ ನಮ್ಮ ಕಾರ್ಯಕರ್ತರ ಬಗ್ಗೆ. ಏನು ಕ್ರಿಮಿನಲ್ಸ್ ಅವರು? ಅದಕ್ಕೆಲ್ಲ ಹೆದರ್ಕೊಂಡು ನಾವು ಹೋಗೋದಿಲ್ಲ. ಆದ್ದರಿಂದ ಈ ಹೆದರಿಕೆ ನಿಲ್ಲಿಸಿ ಮರ್ಯಾದೆಯಾಗಿ ಮಾತುಕತೆ ಮಾಡಿ. ಆದ್ದರಿಂದ ನಾಳೆ ನಾವು ಕರೆದಿರೋದು ಒಂದು ಲಿಮಿಟೆಡ್ ಆಬ್ಜೆಕ್ಟಿವ್.
ಸರ್ಕಾರಕ್ಕೆ ಜ್ಞಾಪಿಸೋದಕ್ಕೆ. ಇನ್ನು ಮುಂದೆ ನಾವು ಸ್ಟ್ರೈಕ್ ನೋಟಿಸ್ ಕೊಟ್ಟು ಸ್ಟ್ರೈಕ್ ಮಾಡಲ್ಲ. ನೀವು ಸೆಟ್ಲ್ ಮಾಡಿದರೆ ಬಸ್ ನಿಲ್ಲಿಸ್ತೀವಿ, ಅದೇನು ಬೇಕಾದ್ರೂ ಆಗಲಿದೆ ಪರಿಣಾಮ. ವಿ ಡೋಂಟ್ ಕೇರ್ ಫಾರ್ ಇಟ್. ಹಾಗಾದ್ರೆ ನಾಳೆ ಶಾಂತ ರೀತಿಯಲ್ಲಿ ನೀವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಾ, ಬಸ್ನಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗಲ್ಲ ಅಂತ ಹೇಳ್ತಿದ್ರೆ. ಅಂದರೆ ಬೆಂಗಳೂರಲ್ಲಿ BMTC ಅಥವಾ ಬೆಂಗಳೂರಾಗಿರ್ಬೋದು ರಾಜ್ಯದ ಭಾಗದಿಂದ ಒಂದಷ್ಟು ಜನರು ಇಲ್ಲಿ ಬರ್ತಾರೆ ಅಂತಂದರೆ ಸರ್, ಒಂದಷ್ಟು ಬಸ್ಗಳು ನಿಲ್ಲಬೇಕಾಗತ್ತೆ. ಅದು ಹೇಗೆ ನಿಲ್ಲುತ್ತಾ, ಇಲ್ಲ ವೀಕ್ ಆಫ್ ಇರೋರು ಮಾತ್ರ ಬಂದು ಜಾಯ್ನ್ ಆಗೋ ಆ ಥರ ಏನಾದ್ರು? ಇಲ್ಲ, ಒಂದೇನೆಂದರೆ ವೀಕ್ಲಿ ಆಫ್ ಇರೋರು ಬರ್ತಾರೆ. ಆ ಬರೋ ಜನಗಳು ಕೂಡ ಪ್ರೈವೇಟ್ ಬಸ್ಗಳು, ಪ್ರೈವೇಟ್ ವೆಹಿಕಲ್ಸಲ್ಲಿ ಬರ್ತಾರೆ. ಯಾರು ನಮ್ಮ ಬಸ್ಸಲ್ಲಿ ಬರೋದಿಲ್ಲ. ಆಮೇಲೆ ಟ್ರೈನ್ಗಳಲ್ಲಿ ಬರೋರು ಬರ್ತಾರೆ. ಹಾಗೆ ವ್ಯವಸ್ಥೆಗಳು ಮಾಡಿದ್ದೀವಿ. ಎಲ್ಲಿಯೂ ಕೂಡ ಟ್ರಾಫಿಕ್ಕಿಗೆ ತೊಂದರೆಗಳಾಗಲ್ಲ ಜನಕ್ಕೆ. ವಿ ಹ್ಯಾವ್ ಟೇಕನ್ ಕೇರ್. ಬಟ್ ನಾಳೆ ಸರ್ಕಾರನೂ ಸರಿಯಾಗಿ ನಡ್ಕೊಳ್ಳೋದೇ ಇದ್ದರೆ ಆಮೇಲೆ ಸ್ಟ್ರೈಕ್ಗಳಾಗುತ್ತೆ. ಸರ್ಕಾರ ಕಾನೂನು ಜಾರಿ ಮಾಡದೇ ಇದ್ದಾಗ ನಾವ್ಯಾಕೆ ಆ ಕಾನೂನು ಬಗ್ಗೆ ತಲೆ ಕೆಡಿಸ್ಕೋಬೇಕು? ಜೈಲ್ಗಾರ ಹಾಕಿ ಎಲ್ಗಾರ ಬಿದ್ದೋಗಿ ನಮ್ಮ ಹೋರಾಟ ನಾವು ಮಾಡ್ತೀವಿ. ಗೆಲ್ಲುವವರೆಗೂ ನಾವು ಸ್ಟ್ರೈಕ್ ಹೋರಾಟಗಳು ನಿಲ್ಲಲ್ಲ. ಈಗ ನಾಳೆಗೆ ಸರ್ಕಾರ ಸ್ಪಂದಿಸದೇ ಇದ್ರೆ ಶುಕ್ರವಾರದಿಂದ ಹೋರಾಟ ಮಾಡ್ತೀವಿ ಅನ್ನುವಂತಹದ್ದು ಸರ್, ಅದಕ್ಕೇನು ಹೇಳಿ? ಇಲ್ಲ, ಆ್ಯಕ್ಚುಲಿ ಶುಕ್ರವಾರದಿಂದಲೇ ಮಾಡ್ತೀವಿ ಅಂತಿಲ್ಲ. ಯಾಕೆಂದರೆ ಸಚಿವರು, ಸಾರಿಗೆ ಸಚಿವರು ಮಾತುಕತೆ ಕರಿತೀವಿ ಅಂತ ಹೇಳಿದ್ದಾರೆ. ನಾನು CM ಭೇಟಿ ಮಾಡಿಲ್ಲ, ಭೇಟಿ ಮಾಡಿ ನಿಮ್ಮನ್ನು ಕರಿತೀವಿ ಅಂತ. ಅದೇ ಇನ್ನೂ ಥ್ರೆಡ್ ಆಫ್ ನೆಗೋಸಿಯೇಷನ್ ಹಾಗೆ ಇದೆ, ಅದು ಕಟ್ಟಾಗಿಲ್ಲ. ಬಟ್ ಏನಂದರೆ ನಮ್ಮ ಇದು ಇವಾಗ ನೋಡಿ, ಆಗಲೇ 2 ವರ್ಷ ಆಗೋಯ್ತು ಹೊಸ ವೇತನ ಒಪ್ಪಂದ ಆಗಬೇಕು. 2 ವರ್ಷ ಕಾಯ್ತಿದ್ದೀವಿ. 38 ತಿಂಗಳಿಂದ ಹಳೆ ಬಾಕಿ ಕಾಯ್ತಾ ಇದ್ದೀವಿ. ಇಷ್ಟು ಟೈಮ್ ಬೇಕಾ ಸರ್ಕಾರಕ್ಕೆ ಸ್ಪಂದಿಸೋದಕ್ಕೆ? ಇನ್ಸ್ಟಾಲ್ಮೆಂಟಲ್ಲಿ ಕೊಡಿ ಅಂತ ನಾವು ಹೇಳಿದ್ದೀವಿ. ಒಟ್ಟಿಗೆ 1800 ಕೋಟಿ ಕೊಡಿ ಅಂತಲೂ ನಾವೇನು ಕೇಳ್ತಿಲ್ಲ. ಇಷ್ಟು ರೀಸನಬಲಾಗಿ ನಾವು ನಡ್ಕೊಂಡಾಗ ಸರ್ಕಾರ ಅದಕ್ಕೆ ಸ್ಪಂದಿಸದೇ ಇದ್ರೆ ಬೇರೆ ದಾರಿ ಏನಿದೆ? ಸರ್ಕಾರಕ್ಕೆ ಹೇಳಬೇಕು, ಇಂಥ ದುಷ್ಟ ಸರ್ಕಾರ ನೀವು ಎಲೆಕ್ಟ್ ಮಾಡಿದಿರಪ್ಪ, ಮುಂದೆ ಅಂತ ತಪ್ಪು ಮಾಡಬೇಡಿ ಅಂತ ನಾವು ಹೇಳಬೇಕಾಗುತ್ತೆ. ಸರ್, ಈಗ ಈ ತಿಂಗಳ ಆರಂಭದಲ್ಲಿನೇ ಎಸ್ಮಾ ಜಾರಿ ತಂದರು. ಈಗ BMTCನ ನೋಟಿಸ್ ಹೊರಡಿಸಿದ್ದಾರೆ ನಿನ್ನೆ. ಸರ್ಕಾರಿ ನೌಕರರಿಗೆ ಒಂದು ರೀತಿಯಲ್ಲಿ ಬೆದರಿಕೆ ಹಾಕೋ ರೀತಿನೇ ಅನಿಸುತ್ತೆ. ಅದು ನೀವು ಯಾರು ಹೋಗೋ ಆಗಿಲ್ಲ, ಹೋದರೆ ನಾವು ಅದರಿಂದ ಕೆಲಸದಿಂದ ಅದ್ರ ಪರಿಣಾಮಗಳಾಗುತ್ತೆ ಅನ್ನುವಂಥದ್ದು. ಈ ಎಲ್ಲದಕ್ಕೂ ನೀವು ಹೆಂಗೆ ಸಿದ್ಧತೆ ಆಗಿದ್ದೀರಾ ಸರ್? ಈಗ ಇವಾಗ ಪಾಯಿಂಟ್ ಇಷ್ಟೇ, ಈ ಕೋಳಿ ಕೇಳಿ ಯಾರು ಸಂಬಾರ ಹರಿಯೋದಿಲ್ಲ. ಇವ್ರು ಪರ್ಮಿಷನ್ ತಗೊಂಡು ನಾವು ಸ್ಟ್ರೈಕ್ ಮಾಡಲ್ಲ. ಯಾವ ಇತಿಹಾಸದ ಯಾವುದೇ ಘಟ್ಟದಲ್ಲೂ ಕೂಡ ಪ್ರಭುತ್ವ ಹೋರಾಟಗಾರರಿಗೆ ನೀವು ಹೋರಾಟ ಮಾಡ್ರಿ ಅಂತ ಪರ್ಮಿಷನ್ ಕೊಟ್ಟಿಲ್ಲ. ಅದನ್ನೆಲ್ಲ ಡಿಫೈ ಮಾಡೇನೆ. ಅದರಿಂದ ವಿ ಡೋಂಟ್ ಕೇರ್ ಫಾರ್ ಇಟ್. 8 ಜನ ಜೈಲಿಗೆ ಹಾಕ್ತಿರೋ ಹಾಕ್ಕೊಳ್ಳಿ, ಬಸ್ ನಡೆಸೋರು ಅವಾಗ ಅವನ್ನೆಲ್ಲ ಜೈಲಿಗೆ ಹಾಕಿದರೆ. ಈಗ ನನ್ನಂಥವ್ರನ್ನ ಹಾಕಿದ್ರೆ ನನಗೇನು ಬಸ್ ನಡ್ಸೋಕೆ ಬರಲ್ಲ, ಬಸ್ಗೆ ತೊಂದರೆ ಆಗೋದಿಲ್ಲ. ಡ್ರೈವರ್ಗಳು ನೀವು ಹಾಕಿದ್ರೆ ಬಸ್ ತಡೆಯಲ್ಲ, ನಮಗೇನು ಮೊದಲಿರೋ ಜೈಲಲ್ಲಿ ಇರ್ತೀವಿ. ವಿ ಡೋಂಟ್ ಫೈಂಡ್ ಡಿಫ್ರೆನ್ಸ್. ಬಟ್ ಏನಂದರೆ ಇಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಎಲೆಕ್ಟ್ ಆಗಿರೋ ಸರ್ಕಾರ, ಆಫ್ಟರ್ ಆಲ್ ನಾವು ಓಟ್ ಹಾಕಿದ್ದೀವಿ ಇವರಿಗೆ. 1,15,000 ಕುಟುಂಬಗಳು ಓಟ್ ಹಾಕಿವಿ ಇವರಿಗೆ. ನಮ್ಮ ಹೊಟ್ಟೆಯ ಪ್ರಶ್ನೆ ಬಂದಾಗ, ಅನ್ನದ ಪ್ರಶ್ನೆ ಬಂದಾಗ ನೀವು ಎಸ್ಮಾ ಯೂಸ್ ಮಾಡಿ ಜೈಲಿಗೆ ಹಾಕ್ತೀನಿ ಅಂದರೆ ಎಂಥ ಕಟುಕರು ನೀವು. ನಿಮ್ಮ ಸಮಾಜವಾದ, ಪ್ರಿಯಾಂಬಲ್ಲು, ಕಾನ್ಸ್ಟಿಟ್ಯೂಷನ್ನು, ಸಾಮಾಜಿಕ ನ್ಯಾಯ, ಕಳಿಕಳಿ, ಇದೆಲ್ಲ ಒಂದು ನಾಟಕ ಮಾಡ್ತಿದ್ದೀರ ಅಂತಾಗತ್ತೆ. ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನವನ್ನು ಜಾರಿ ಮಾಡ್ತೀವಿ ಅಂತ ಹೇಳ್ತಿದ್ದೀರ. ಅವರು ವರ್ಕರ್ಸ್ ಹೋರಾಟ ಮಾಡಿದರೆ 10 ಎಸ್ಮಾ ತಂದು ಇಂಥವ್ರು ಹೇಳಿದಾರ. ಅದೇ ನೀವು ಎಕ್ಸ್ಪೋಸ್ ಆಗ್ತೀರ. BJP ಇಂತ ನೀವೇನು ಕಡಿಮೆ? ಬಸವರಾಜ ಬೊಮ್ಮಾಯಿಯವರು ನಮ್ಮ ಕೈ ಸ್ಟ್ರೈಕ್ ಮಾಡಿಸ್ಲೇ ಇಲ್ಲ, ಅವ್ರು ಎಸ್ಮಾ ತರಲೇ ಇಲ್ಲ. ಅವರು ನೀವು ಸಮಾಜವಾದಿಗಳು ಸಂವಿಧಾನ ಇಟ್ಕೊಂಡು ಮೆರವಣಿಗೆ ಮಾಡ್ತೀರ. ಬಸವರಾಜ ಬೊಮ್ಮಾಯಿ ಆ ಶೋ ಏನು ಮಾಡಲಿಲ್ಲ. ಎಷ್ಟು ಕೂಲಾಗಿ ಗೌರವದಿಂದ ಸೆಟ್ಲ್ ಮಾಡಿದರು. ಹ್ಯಾಸ್ ಲೆಟ್ ಎ ಗುಡ್ ಎಕ್ಸಾಂಪಲ್ ಫಾರ್ ದಟ್ ಸೊ ಫಾರ್ ಅಸ್ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಆರ್ ಕನ್ಸರ್ನ್. ನಿಮಗೇನು ಬಂದಿದೆ ದಾಡಿ? ಹಗಲು ರಾತ್ರಿ ಸಂವಿಧಾನ ಇಟ್ಕೊಂಡು ಮೆರವಣಿಗೆ ಮಾಡ್ತೀರ. ಸಂವಿಧಾನದಲ್ಲಿ ಹೇಳಿದ್ಯಾ ವರ್ಕರ್ಸ್ ಸ್ಟ್ರೈಕ್ ಹಿಂಗೆ ಮುರೀರಿ ಅಂತ? ಆದ್ದರಿಂದ ಒಂದು ಅನ್ಯಾಯ ಆದಾಗ, ಅನ್ಯಾಯ ಆಗಿದೆ ಅನ್ನೋದು ಒಂದು ಸಾಮೂಹಿಕವಾಗಿ ವರ್ಕರ್ಸ್ ಮನಸ್ಸಿಗೆ ಬಂದಾಗ ಯಾವ ಕಾನೂನುಗಳು ಅದು ಏನೂ ಮಾಡೋಕ್ಕಾಗಲ್ಲ. ದೊಡ್ಡ ಪ್ರವಾಹ ಬಂದಾಗ ಈ ತರಗೆಲೆಗಳು ಹೆಚ್ಚಿಗೆ ಕೊಚ್ಕೊಂಡು ಹೋಗುತ್ತವೋ ಹಾಗೆ ಕಾನೂನುಗಳು ಎಸ್ಮಾ ಎಲ್ಲ ಬಸ್ಮಾ ಕೊಚ್ಕೊಂಡು ಹೋಗ್ತವೆ ಇವೆಲ್ಲ. ಸೊ ವಿ ಡೋಂಟ್ ಕೇರ್ ಫಾರ್ ಇಟ್. ಸರ್, ಕೊನೆಯದಾಗಿ ಏನು ಅಂತಂದರೆ, ಈಗ ಹಾಗಿದ್ರೆ ಮುಂದಿನ ದಿನಮಾನಗಳಲ್ಲಿ ಬೃಹತ್ ಹೋರಾಟ ಅಂದರೂ ಖಂಡಿತವಾಗಿ ನಡೆಯುತ್ತೆ ಅನ್ನುವಂಥದ್ದು ಹೇಳಿದ್ರಿ ತಾವು. ಹಾಗಾದರೆ ಅವತ್ತಿನ ದಿನ ಇಡೀ ರಾಜ್ಯಾದ್ಯಂತ ಬಸ್ಗಳು ನಿಲ್ಲುತ್ತಾ? ಎಲ್ಲ ಸಾರಿಗೆ ನೌಕರರು ಫ್ರೀಡಮ್ ಪಾರ್ಕಿಗೆ ಬಂದು ಹೋರಾಟಕ್ಕೆ ಮುಂದಾಗ್ತಾರಾ?
ಹೇಗಿರುತ್ತೆ ಸರ್ ಅವತ್ತಿನ ದಿನ? ಒಂದೇನೆಂದರೆ, ಸಿನ್ಸ್ ದಿಸ್ ಇಸ್ ಎ ಸ್ಟೇಟ್ ಲೆವೆಲ್ ಆ್ಯಕ್ಷನ್, ಯಾವ ಬಸ್ಸುಗಳು ಯಾವ್ಯಾವ ಡಿಪೋಲಿ ಇರುತ್ತೋ ಅಲ್ಲೇ ಇರ್ತವೆ, ಹೊರಗಡೆ ಬರಲ್ಲ ಅಷ್ಟೇ. ಎಲ್ಲ ಫ್ರೀಡಮ್ ಪಾರ್ಕ್ ಬಂದು ರ್ಯಾಲಿ ಮಾಡೋಕ್ಕಾಗೋದಿಲ್ಲ. ಇವಾಗ ಬೀದರ್ನವ್ರು ಇಲ್ಲಿಗೆ ಹೇಗೆ ಬರ್ತಾರೆ, ಅಲ್ಲಿ ಬಸ್ ನಿಲ್ಲಿಸ್ತಾರೆ, ಡಿಪೋ ಅಂತ ಹೊರಗಡೆ ಬರಲ್ಲ. ಅದರ ಪಿಂಚು ಸರ್ಕಾರಕ್ಕೆ ತಲುಪುತ್ತದು. ಏನಂದರೆ, ಇಷ್ಟೆಲ್ಲ ಇವರು ಕಾನೂನು ಹೆದರಿಕೆ ಹಾಕಿ ಸ್ಟ್ರೈಕ್ ಆದರೆ ಇವ್ರಿಗೇನು ಅಥಾರಿಟಿ ಇರುತ್ತೆ? ಹಳೆ ಚಪ್ಪಲಿಗಿರೋ ಬೆಲೆ ಇವ್ರಿಗೆ ಇರೋದಿಲ್ಲ. ಆದರೆ ಈಗಲೂ ಕೂಡ ಅವ್ರು ಎಚ್ಚರಿಸ್ಕೊಳ್ಳಿ, ಸಿದ್ದರಾಮಯ್ಯನವರು ನಮ್ಮ ಅನುಭವವನ್ನು ತಗೊಳ್ಳಿ, ಸ್ವಲ್ಪ ಹುಂಬತನ ತೋರಿಸ್ಬೇಡಿ, ಇಲ್ಲಿ ಮರ್ಯಾದೆ ಕರೀರಿ, ಸೆಟ್ಲ್ ಮಾಡಿ. ಆಫ್ಟರ್ ಆಲ್ ಇನ್ನೊಂದು 500 ಕೋಟಿ ರೂಪಾಯಿ ಕೊಡೋಕೆ ನಿಮ್ಮ ಸರ್ಕಾರದಲ್ಲಿ ದುಡ್ಡಿಲ್ವಾ? ಅಷ್ಟೊಂದು ನಿರ್ಗತಿಕರಾಗಿದೆ ನಿಮ್ಮ ಸರ್ಕಾರ. ಹಾಂ, ಇವತ್ತು BJP ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಅಸೆಂಬ್ಲಿಗಳಲ್ಲಿ ಮಾತಾಡ್ತಿದ್ದಾರೆ ಅವರು. ಅವರಿದ್ದಾಗ 2 ಸೆಟ್ಲ್ಮೆಂಟ್ ಆಯಿತು, ಜಗದೀಶ್ ಶೆಟ್ಟರ್ ಇದ್ದಾಗ ಒಂದು ಆಯಿತು, ಬೊಮ್ಮಾಯಿ ಅವರಿದ್ದಾಗ ಆಯಿತು. ಬೊಮ್ಮಾಯಿ ಇದ್ದಾಗ ಸ್ಟ್ರೈಕ್ ಆಗಲಿಲ್ಲ, ಒಂದು ಅಧಿಕಾರಗಳಿಗೆ ಹೋಗಲಿಲ್ಲ ನಾವು. ನಿಮಗೇನು ಬಂದೆ ಅಂತ ಒಳ್ಳೆಯದನ್ನು ನೀವು ಫಾಲೋ ಮಾಡೋಕ್ಕೆ? ಇದು ನನ್ನ ಪ್ರಶ್ನೆ ಎಕ್ಸಾಕ್ಟ್ಲಿ. ಸರ್, ಈಗ ಸಭೆ ಕರೆದು ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಅನ್ನುವಂಥದ್ದು ಸಹ ಕೇಳಿ ಬರ್ತಾ ಇದೆ ಸರ್. ಇವತ್ತು ಸಂಜೆ ಅಥವಾ ನಾಳೆ ಒಳಗಡೆ ಏನಾದ್ರು ಸಭೆ ಕರಿತೀನಿ ಅಂತ ಹೇಳಿದ್ರ, ತಮಗೆ ಏನಾದ್ರು ಇಂಥ ವಿಚಾರಗಳು ಚರ್ಚೆ ಮಾಡಬೇಕು ಅಂತ ಇದೆಯಾ ಸರ್? ಇಲ್ಲ, ಇದುವರೆಗೆ ಅವರಿಂದ ಏನು ಕರೆ ಬಂದಿಲ್ಲ. ಬಟ್ ಹೇಳಿದ್ರು ರಾಮಲಿಂಗಾರೆಡ್ಡಿ ಅವರು, CM ಹತ್ರ ಮಾತಾಡಿ ನಿಮ್ಮನ್ನು ಕರಿತೀವಿ ಅಂತ. ಬಟ್ CM ಎಲ್ಲಿದ್ದಾರೆ? ಏನು ಅಮೇರಿಕಾದಲ್ಲಿದ್ದಾರಾ ಅಥವಾ ಬೇರೆ ಗ್ರಹಕ್ಕೆಲ್ಲಾರ ಮಂಗಳ ಗ್ರಹಕ್ಕೆ ಹೋಗಿದ್ದಾರೆ? ಅವರು ಇಲ್ಲೇ ಇದ್ದಾರೆ. ಅದು ಹೆಲಿಕಾಪ್ಟ್ರಲ್ಲೇ ಓಡಾಡ್ತಾರಪ್ಪ ಅವರು. ಆದರೆ ನಿಮ್ಗೆ ಹೆಚ್ಚಿಗೆ ಬೆಂಗಳೂರು ಸಿಕ್ಬೇಕು ಅವರು. ಅಂಗಡಿ ಇನಾಗ್ರೇಷನ್ಗಳಿಗೆಲ್ಲ ಹೋಗ್ತಾರೆ. ಸರ್, ಇವತ್ತು ಇದೊಂದು ಪ್ರಶ್ನೆ ಏನಕ್ಕೆ ಅಂತಂದ್ರೆ, ಕನ್ನಡ ಪರ ಹೋರಾಟಗಾರರು ಏನ್ ಮಾಡಿದ್ದಾರೆ ಅಂದ್ರೆ, ಸಾರಿಗೆ ಬಸ್ಗಳ ಮೇಲೆ ಸ್ಟಿಕ್ಕರ್ಗಳನ್ನ, ಪೋಸ್ಟರ್ಗಳನ್ನ, ಜಾಹೀರಾತುಗಳು ಹೆಚ್ಚಾಗಿ ಕಂಡು ಬರ್ತಾ ಇದಾವೆ. ಸ್ಪೆಷಲ್ ಆಗಿ ತಂಬಾಕು ಮತ್ತೆ ಇಂತಹ ಒಂದು ಹಾನಿಕಾರಕ ಏನು ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದಾವೆ ಅಂತ ಅಡ್ವರ್ಟೈಸ್ಮೆಂಟು ಈಗ ಗೌರ್ಮೆಂಟ್ ಬಸ್ಗಳಲ್ಲಿ ಜಾಸ್ತಿ ಆಗ್ತಾ ಇರೋದ್ರಿಂದ ರಾಜ್ಯದ ಸಾಕಷ್ಟು ಜಿಲ್ಲೆಗಳಲ್ಲಿ ವಿದ್ಯಾರ್ಥಿಗಳು ಜೊತೆಗೆ ಯುವ ಸಂಘಟಕರು ಏನು ಮಾಡ್ತಾ ಇದ್ದಾರೆ, ಕಿತ್ತು ಬಿಸಾಕ್ತಾ ಇದ್ದಾರೆ ಸರ್. ಇವಾಗ ಒಂದು ಅರ್ಧ ಗಂಟೆ ಮುಂಚೆ BMTC ಬಸ್ ಸ್ಟಾಪಲ್ಲಿ ಇವತ್ತು ಇದರಲ್ಲಿ ಮೆಜೆಸ್ಟಿಕಲ್ಲಿ ಆಯಿತು. ಇಷ್ಟೆಲ್ಲ ದುಡ್ಡು ಬಂದ್ರೂ ಅಡ್ವರ್ಟೈಸ್ಮೆಂಟಿಂದ ಸರ್ಕಾರ, ಸಾರಿಗೆ ಇಲಾಖೆ ದುಡ್ಡು ತಗೊಳ್ತಾ ಇದ್ರು. ಎಲ್ಲೋ ಒಂದು ಕಡೆ ಏನು ಸಾರಿಗೆ ನೌಕರರ ನೋವುಗಳು ಕಾಣ್ತಾ ಇಲ್ಲ. ಸೊ ಈ ಜಾಹೀರಾತು ವಿಚಾರವಾಗಿ ತಾವು ಏನು ಹೇಳ್ತೀರಾ ಸರ್? ಇಲ್ಲ, ಒಂದು ಅವರು ಚಳುವಳಿಗಾರರು ಮಾಡ್ತಿರೋರು ಒಳ್ಳೆಯದು. ಏನು ನನ್ನ ಪರ್ಸನಲ್ ಆಗಿ ನಂಗೆ ಶಕ್ತಿ ಇದೆ, ನಾನು ಹೋಗಿ ಸೇರ್ಕೊಳ್ಳವೆ ಅದು ಬೆಳೆಯೋದಕ್ಕೆ. ಈ ತಂಬಾಕು, ಹೆಂಡ, ಅವ್ರು ಹೇಳ್ತಾರೆ ಪರಮೇಶ್ವರು, ನ್ಯೂ ಇಯರ್ ಹಿಂದಿನ ದಿವಸ ಇಲ್ಲಿ ಕೂಡದೆ ಯಾರು ಬಿದ್ದಿದ್ರೆ ಪೊಲೀಸ್ನವರು ವ್ಯಾನ್ನಲ್ಲಿ ಮನೆಗೆ ತೊಗೊಂಡೋಗ್ಬಿಡ್ತಾರೆ ಅಂತ. ಇಷ್ಟು ಗತಿಗೆಟ್ಟು ಸರ್ಕಾರ ನಾವು ಎಂದೂ ನೋಡಿರಲಿಲ್ಲಪ್ಪ. ಹೆಂಡ ಕುಡೀರಿ ನೀವು, ಸಿಗರೇಟ್ ಸೇದಿ, ಅಡ್ವರ್ಟೈಸ್ಮೆಂಟ್ ಹಾಕಬೇಕಾ? ಗುಟ್ಕಾ ಕುಡೀರಿ, ಗುಟ್ಕಾ ತಗೊಳ್ಳಿ ಅಂತ. ಇದು ಖಂಡನೀಯ. ಇದು ಅದನ್ನು ಅವ್ರು ಚಳುವಳಿ ಮಾಡ್ತಿರೋದು ಕರೆಕ್ಟು. ಮುಂದೆನೂ ಆ ಚಳುವಳಿ ಮುಂದುವರಿಬೇಕು. ನಾನು ಸಂಪೂರ್ಣವಾಗಿ ಅದಕ್ಕೆ ಬೆಂಬಲ ಕೊಡ್ತೇನೆ. ದುಡ್ಡು ಬರುತ್ತೆ ಅಂತ ಇನ್ನೂ ಏನೇನೋ ಹಾಕಿ ನೀವು, ದುಡ್ಡುಗೋಸ್ಕರ ಇಲ್ಲ. ಇದು ಸಾರ್ವಜನಿಕರ ಸೇವೆಗೆ ನಾವಿರೋದು. ನಾನು ನೋಡಿದೆ, ನಮ್ಮ ಸಾರಿಗೆ ಸಚಿವರು ಹೇಳಿದ್ದಾರೆ, ಅಡ್ವರ್ಟೈಸ್ಮೆಂಟಿಂದ ರೆವಿನ್ಯೂ ಬರುತ್ತೆ ಅಂತ ಏನೇನೋ ಹಾಕ್ತೀರಾ? ಎಜುಕೇಟ್ ಮಾಡೋದು ಹಾಕ್ರಪ್ಪ ಜನಗಳನ್ನ. ಮೌಢ್ಯವನ್ನು ತೊಲಗಿಸೋದಕ್ಕೆ ಹಾಕಿ. ಅರ್ಧ ಇವತ್ತು ಈ ಸಮಾಜದಲ್ಲಿರೋದೇನೋ ಶತ್ರು ಬಡತನ. ಆ ಬಡತನ ಕಾರಣ ಮೌಢ್ಯ. ಆ ಮೌಢ್ಯ ನಿವಾರಣೆ ಮಾಡೋಕ್ಕೆ ನೀವು ಬಸ್ಸುಗಳಲ್ಲಿ ಹಾಕಿ. ಅದು ಬಿಟ್ಬಿಡೋದು ಯಾವುದೋ ತಂಬಾಕು, ಯಾವನೋ ಅಜಯ್ ಕಜಗನ್ನವನು ಯಾವನು ಅವನ ಫೋಟೋ ಹಾಕೋದು, ತಂಬಾಕು ಇದು ಬೇಕಾಯ್ದಿಲ್ಲ. ನನಗೆ ಕೇಳ, ತಂಬಾಕು ಬೆಳೆಯೋದು ನಿಲ್ಲಿಸ್ಬಿಟ್ರೆ ಒಳ್ಳೇದೇನಪ್ಪ. ಆಮೇಲೆ ಮಾಡಿ ಅವರು ಇವು ಸಿಗರೇಟಿಂಗ್ಗೆ ಹಾನಿಕಾರಕ ಅದ್ರ ಮೇಲೆ ಹಾಕ್ತಾರೆ ಬೋರ್ಡು, ಆ ಸಿಗರೇಟ್ ಮೇಲೆ. ಅದು ನೋಡ್ಕೊಂಡೇ ಸೇರ್ತೀವಿ. ಹೆಂಡ ಸಿಗರೇಟ್ನಲ್ಲಿ ಬದುಕಿರೋ ಸರ್ಕಾರ ಹೆಚ್ಚಿಗೆ ದಿವಸ ಉಳಿಬಾರ್ದು ಅಂತ ನನಗನ್ಸುತ್ತೆ. ಇದು ಖಂಡನೀಯ. ಇದು ಜನಗಳನ್ನ ಎಜುಕೇಟ್ ಮಾಡೋಕ್ಕೆ ಇದನ್ನು ಮಾಧ್ಯಮವಾಗಿ ಉಪಯೋಗಿಸ್ಕೊಳ್ಳಿ, ಅದು ಎಷ್ಟು ಒಳ್ಳೆಯದಾಗ್ತದೆ. ಅದು ಬಿಟ್ಟು ದುಡ್ಡು ಬರುತ್ತೆ ಅಂತ ಇನ್ನೂ ಏನೇನೋ ಹಾಕ್ಕೊಂಡೋಗಿ. ದುಡ್ಡುಗೋಸ್ಕರ ಸಾರಿಗೆ ನಿಗಮ ಹುಟ್ಟಿಲ್ಲ. ಅದು ಹುಟ್ಟಿರೋದು ಮೂಲಭೂತವಾಗಿ ಸಾರ್ವಜನಿಕರಿಗೆ ಒಳ್ಳೆಯ ಸೇವೆ ಕೊಡೋದಕ್ಕೆ. ಆದ್ದರಿಂದ ಅಡ್ವರ್ಟೈಸ್ಮೆಂಟ್ ದುಡ್ಡು ಬರುತ್ತೆ ಅಂತ ಏನೇನೋ ಮಾಡಬೇಡಿ. ಸ್ಟಾಪ್ ದಟ್ಸ್ ನಾನ್ಸೆನ್ಸ್. ಅದು ಆ ಚಳುವಳಿಗೆ ಒಳ್ಳೆಯದಾಗಲಿ, ಯುವಕರೆಲ್ಲ ಚಳುವಳಿಗೆ ಸೇರಿಕೊಳ್ಳಿ ಅನ್ನೋದು ನನ್ನ ಬಯಕೆ. ಸಾಕಷ್ಟು ವಿಚಾರಗಳನ್ನು ನಮ್ಮ ಮುಟ್ಟಿಗೆ ಹಂಚ್ಕೊಂಡಿದ್ದೀರಾ. ಸಾರಿಗೆ ನೌಕರರಿಗೆ ಅವರ ಬೇಡಿಕೆ ಈಡೇರಲಿ ಅಂತ ಆಶಿಸ್ತಾ, ಕ್ಯಾಮ್ರಾ ಪರ್ಸನ್ ನವಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.